ಮಾಧ್ಯಮದ ಮಿತ್ರರಿಗೆ ನನ್ನ ಎಲ್ಲ ಮಾಧ್ಯಮದ ಮಿತ್ರರಿಗೆ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಹೇಗೆ ಬಿಸಿಲಿನ ಧಗೆ ಏರ್ತಾ ಇದೆಯೋ ಹಾಗೆ ಚುನಾವಣಾ ಕಣ ಕೂಡ ರಂಗೇರಿದ್ದನ್ನು ನಾವೆಲ್ಲ ಕಂಡಿದ್ದೇವೆ. ದೇಶದ 3ನೇ ಹಂತದ ಚುನಾವಣೆ, ರಾಜ್ಯದಲ್ಲಿ 2ನೇ ಹಂತದ ಚುನಾವಣೆ. ನಾವು ಇವತ್ತು ಸಾಯಂಕಾಲ 5 ಗಂಟೆಗೆ ನಮ್ಮೆಲ್ಲ ಪ್ರಚಾರ ಕಾರ್ಯಕ್ರಮಗಳನ್ನು ಮುಗಿಸಿ ಮನೆ ಮನೆ ಭೇಟಿ ಮತ್ತು 7ನೇ ತಾರೀಕಿಗೆ ಮತದಾನ ಆಗುವಂಥದ್ದು ಮಾತ್ರ ಬಾಕಿ ಉಳಿದಿದೆ. ಪ್ರಾಯಶಃ ಸಾಕಷ್ಟು ಪತ್ರಿಕಾ ಗೋಷ್ಠಿಯಲ್ಲಿ ಹೇಳಿದ್ದನ್ನೇ ಹೇಳುವಂತ ಕೆಲಸ ಕಾರ್ಯಗಳನ್ನ ನಾವು ಮಾಡಿದ್ದೀವಿ. ಆದ್ರೂ ಕೂಡ ಒಂದು ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ಈ ಬಾರಿಯ ಚುನಾವಣೆ ಒಂದು ವಿಭಿನ್ನವಾದಂತ ಚುನಾವಣೆ. ಕೇವಲ ಒಂದು ಪ್ರಧಾನಮಂತ್ರಿ ಆಯ್ಕೆಗೆ ಮಾತ್ರ ಸೀಮಿತವಾಗಿರದೆ ಒಂದು ದೇಶದ ಭವಿಷ್ಯವನ್ನ ಒಂದು ಲಾಜಿಕಲ್ ಎಂಡಿಗೆ ತಗೊಂಡೋಗುವಂತ ಚುನಾವಣೆ. ಪ್ರಥಮ ಬಾರಿ 2014ರಲ್ಲಿ ನರೇಂದ್ರ ಮೋದಿ ಅವರು ಪೂರ್ಣ ಬಹುಮತದೊಂದಿಗೆ ಸುಮಾರು 30 ವರ್ಷಗಳ ನಂತರ ಒಂದು ಪಕ್ಷಕ್ಕೆ ಸ್ವಂತ ಶಕ್ತಿಯಲ್ಲಿ ಅಧಿಕಾರ ತಗೊಳ್ಳಿಕ್ಕೆ ಸಾಧ್ಯ ಆದ್ಮೇಲೆ ಸಾಧನೆಯ ಆಧಾರದಲ್ಲಿ 2ನೇ ಚುನಾವಣೆಯನ್ನು ನಾವು ಎದುರಿಸಿದ್ದೀವಿ. 2ನೇ ಚುನಾವಣೆಯಲ್ಲಿ ಮತ್ತಷ್ಟು ಜನಬೆಂಬಲ ನಮ್ಗೆ ಜಾಸ್ತಿ ಸಿಕ್ಕಿದೆ. ಯಾಕೆಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ನಡೆದಂತ ಒಂದು ಚುನಾವಣೆ, ಯಾವ ಚುನಾವಣಾ ಪ್ರಣಾಳಿಕೆ ನಾವು ಕೊಡ್ತೇವೆ, ಯಾವ ಭರವಸೆಗಳನ್ನು ಜನರಿಗೆ ಕೊಟ್ಟು ಇದರ ಆಧಾರದಲ್ಲಿ ಚುನಾವಣೆಯಲ್ಲಿ ನಮಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತೀವಿ, ಅದನ್ನ ಅಕ್ಷರಶಃ ಇಂಪ್ಲಿಮೆಂಟ್ ಮಾಡಿದಂತ ಒಂದು ಪ್ರಧಾನಮಂತ್ರಿಯಾಗಿ ನಮ್ಮ ನರೇಂದ್ರ ಮೋದಿ ಅವರು ಎಮರ್ಜ್ ಆಗಿದ್ದನ್ನು ನಾವು ಕಂಡಿದ್ದೇವೆ. ಕೇಳಿ ನೀವು ಯಾವುದು ಬಾಕಿ ಇಲ್ವಾ ಅಂತ ಕೇಳ್ಬೋದು. ಪ್ರಾಯಶಃ ಕಾಮನ್ ಸಿವಿಲ್ ಕೋಡ್ ಒಂದು ಬಿಟ್ರೆ ಬಾಕಿ ಎಲ್ಲವನ್ನ ನಾವು ಪೂರ್ತಿಯಾಗಿ ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದ್ದನ್ನು ಈಡೇರಿಸಿದ್ದೇವೆ. ಅಯೋಧ್ಯೆಯ ಶ್ರೀರಾಮ ಮಂದಿರ ನಿರ್ಮಾಣ ಕೋರ್ಟಿನ ಆದೇಶ ಇರ್ಬೋದು, ಆದ್ರೆ ಕೋರ್ಟಿನ ಆದೇಶ ಬರಬೇಕು ಅಂತ ಹೇಳಿದ್ರೆ ಕೋರ್ಟ್ಗೆ ಬೇಕಾದಂತ ಮೆಟೀರಿಯಲ್ಸ್ ಅನ್ನು ಕೊಡುವಂತ ಕೆಲಸ ಯಾವ ಸರ್ಕಾರನು ಮಾಡಿಲ್ಲ. ನರೇಂದ್ರ ಮೋದಿ ಅವರು ಬಂದ್ಮೇಲೆ ಆಯ್ತು, ಆದೇಶ ಬಂದು 3 ವರ್ಷದ ಒಳಗೆ ಒಂದು ಅದ್ಭುತವಾದಂತ ಜಗತ್ತಿನಲ್ಲೇ ಅತ್ಯಂತ ಒಳ್ಳೆಯ ಒಂದು ಶ್ರೀರಾಮ ಮಂದಿರ ನಿರ್ಮಾಣ ಅದನ್ನ ನೀವು ಕಂಡಿದ್ದೀರಿ. ಆರ್ಟಿಕಲ್ 370 ಬಾಕಿದ್ದನ್ನೆಲ್ಲ ನಾನು ಉಲ್ಲೇಖ ಮಾಡ್ಲಿಕ್ಕೆ ಇಷ್ಟಪಡುದಿಲ್ಲ. ನರೇಂದ್ರ ಮೋದಿ ಅವರು ಒಂದು ಮಾತನ್ನು ಹೇಳಿದ್ರು, ಅದನ್ನ ನಾನು ಮತ್ತೆ ರಿಪೀಟ್ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನನ್ನ ಚುನಾವಣಾ ಪ್ರಣಾಳಿಕೆಯ ಎಲ್ಲ ವಿಚಾರಗಳ ಪೂರ್ತಿ ಆಧಾರ ಸ್ತಂಭ ಡೆವಲಪ್ಮೆಂಟ್ ಅಂಡ್ ಗುಡ್ ಗವರ್ನೆನ್ಸ್, ಅಭಿವೃದ್ಧಿ ಮತ್ತು ಸುಶಾಸನ. ಅಭಿವೃದ್ಧಿ ಮತ್ತು ಸುಶಾಸನಕ್ಕೆ ನನ್ನದು ಆದ್ಯತೆ ಅಂತ ಹೇಳುವಂತ ಮಾತನ್ನು ಹೇಳಿ, ಸುಶಾಸನದ ವ್ಯಾಪ್ತಿಯಲ್ಲಿ ಎಲ್ಲವೂ ಕೂಡ ಭ್ರಷ್ಟಾಚಾರ ಅದನ್ನ ಕೊನೆಗಾಣಿಸುವಂಥದ್ದು, ದೇಶದ ರಕ್ಷಣೆಗೆ ಪ್ರಥಮ ಆದ್ಯತೆ ಕೊಡುವಂಥದ್ದು, ಸಾಮಾನ್ಯ ಜನ ತನ್ನ ಸ್ವಂತ ಕಾಲಲ್ಲಿ ನಿಂತು ಒಂದು ಸ್ವಾಭಿಮಾನಿ ಬದುಕನ್ನು ಮಾಡುವಂಥದ್ದು, ಇವೆಲ್ಲವೂ ಕೂಡ ಗುಡ್ ಗವರ್ನೆನ್ಸ್ ನ ವ್ಯಾಪ್ತಿಯಲ್ಲಿ ಬರುವಂಥದ್ದು. ಜೊತೆಯಲ್ಲಿ ಡೆವಲಪ್ಮೆಂಟ್ ಅಂತ ಹೇಳುವಂಥದ್ದಕ್ಕೆ ಪ್ರಾಯಶಃ ನಾನು ಹೇಳ್ಬೇಕಾಗಿಲ್ಲ. ವರ್ಲ್ಡ್ ಬ್ಯಾಂಕ್ ಇರ್ಬೋದು, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇರ್ಬೋದು, ಎಲ್ಲವೂ ಕೊಟ್ಟಂತ ಸರ್ಟಿಫಿಕೇಟ್ಗಳು ಇರ್ಬೋದು, ಇದನ್ನೆಲ್ಲ ನೋಡಿದ್ದೀವಿ. ಮೋದಿಯವರು ಭಾರಿ ದೊಡ್ಡ ಭರವಸೆಗಳನ್ನ ಕೊಟ್ಟದರಲ್ಲಿ ವಿಶೇಷವಾಗಿ ನಾನು 5ಅನ್ನ ಐಡೆಂಟಿಫೈ ಮಾಡಬಲ್ಲೆ. ಯಾಕೆಂತ ಹೇಳಿದ್ರೆ ಈ ಚುನಾವಣೆಯಲ್ಲಿ ಅದು ಭಾರಿ ದೊಡ್ಡ ಪ್ರಭಾವವನ್ನು ಬೀರ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಒಂದು, ಭ್ರಷ್ಟಾಚಾರ ನಿಗ್ರಹ ಮಾಡ್ತೇನೆ ಅಂತ ಹೇಳುವಂಥದ್ದು. ನೀವು ನೋಡಿದಿರಿ, ಕಳೆದ 10 ವರ್ಷದ ಅವಧಿಯಲ್ಲಿ ಮೋದಿಯವರಾಗ್ಲಿ ಅವರ ಕ್ಯಾಬಿನೆಟ್ ನ ಯಾವುದೇ ಒಬ್ಬ ಸಚಿವನ ಮೇಲೆ ಕೂಡ ಒಂದು ಸಣ್ಣ ಕಪ್ಪು ಚುಕ್ಕೆ, ಸಾಧಾರಣ ಬಾಲ್ ಪೆನ್ ನಾವು ಕಿಸೆಯಲ್ಲಿ ಹಾಕಿದಾಗ್ಲೂ ಕೂಡ ತೆಗೆಯುವಾಗ ಹಿಡಿಯುವಾಗ ಸಣ್ಣ ಚುಕ್ಕೆ ಆಗುತ್ತೆ, ಅಂಥದ್ದು ಕೂಡ ಆಗದ ರೀತಿಯಲ್ಲಿ ಅವರು ಭ್ರಷ್ಟಾಚಾರವನ್ನ ಕೊಟ್ಟ ಭರವಸೆಯನ್ನು ಈಡೇರಿಸಿದ್ದಾರೆ. ಟೆರರಿಸಂನ ಬಗ್ಗೆ ನಾನು ಉಲ್ಲೇಖ ಮಾಡ್ಬೇಕಾಗಿಲ್ಲ. ಪುಲ್ವಾಮಾ ಇರ್ಬೋದು, ಬೇರೆ ಬೇರೆ ಘಟನೆಗಳಾದಂಥದ್ದು ಇರ್ಬೋದು, ಇದನ್ನೆಲ್ಲವನ್ನ ಒಂದು ಹಂತದವರೆಗೆ ತರುವಂತ ಕೆಲಸ ಕಾರ್ಯಗಳು. ವಿಶೇಷವಾಗಿ ನಕ್ಸಲಿಸಂ, ಪ್ರಾಯಶಃ ನಕ್ಸಲಿಸಮ್ ಅದು
ಈ ಒಂದು 5 ವರ್ಷ ಸಿಕ್ಕಿದ್ರೆ ನಕ್ಸಲಿಸಂ ಅಂತ ಹೇಳುವಂತ ಶಬ್ದವೇ ಇಲ್ಲದ ಅಂತ ಆಗುವಂತ ಸಂದರ್ಭಗಳು ದೇಶದಲ್ಲಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅವರು ಹೇಳಿರುವಂತದ್ದು ಭಾರಿ ಪ್ರಮುಖವಾಗಿ ಇರುವಂತದ್ದು, ನಮ್ಮ ದೇಶದ ಅರ್ಥನೀತಿಗೆ ಹೊಸ ದಿಕ್ಕನ್ನು ಕೊಡ್ತೇನೆ ಅಂತ. ನಮ್ಮ ವಿಶ್ವ ಬ್ಯಾಂಕ್ ಮೊನ್ನೆ ಇತ್ತೀಚೆಗೆ ಕೊಟ್ಟಂತ ರಿಪೋರ್ಟ್ ನಲ್ಲಿ ಹೇಳಿತು, India is not only the fastest growing economy in the world, it is not only the fastest growing economy in the world, but maintaining the GDP in spite of COVID. ಅಂತ ಹೇಳುವಂತದನ್ನು ಹೇಳಿದ್ದಾರೆ. 6.8 ಮೇಲೆ ನಮ್ಮ GDP ಗ್ರೋತ್ ಇರ್ತದೆ. ಅದಕ್ಕೆ ಸರಿಯಾಗಿ ವಿಶ್ವ ಬ್ಯಾಂಕ್ ಇನ್ನೊಂದು ಹೇಳಿದ್ದು, ಈಗ ಒನ್ ಆಫ್ ದಿ ಲಾರ್ಜೆಸ್ಟ್ ಇಕಾನಮಿ ಕನ್ವರ್ಷನ್ ಆಗಿದೆ ಭಾರತ ದೇಶ, 5ನೇ ಸ್ಥಾನಕ್ಕೆ ಬಂದಿದೆ. ಮತ್ತೆ ನರೇಂದ್ರ ಮೋದಿ ಅವರು ಈ ಸಾರಿ ಭರವಸೆ ಕೊಟ್ಟಿದ್ದಾರೆ, ಇನ್ನೊಂದು ಅವಕಾಶ ಕೊಡಿ, ಜಗತ್ತಿನ ಅತ್ಯಂತ 3 ಪ್ರಬಲ ರಾಷ್ಟ್ರಗಳಲ್ಲಿ ಒಂದನ್ನಾಗಿ ಪರಿವರ್ತನೆ ಮಾಡ್ತೇನೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.